ಆಗಿರೋಂಥ ಎನ್.ಎಂ. ಚಂದ್ರಪ್ಪ ಅಣ್ಣವರು, ಅವರ ಅಪ್ಪನೂ ಕಲಾವಿದನೇ. ಅವರು ಒಂದೇ ಕುಟುಂಬದಲ್ಲಿ ನಾಟಕ ದಕ್ಷಾಯಜ್ಞ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಭಕ್ತ ಮಾರ್ಕಂಡೇಯ ಆಗಿರ್ಬೋದು, ನಾಳದ ಮಂಚಿ ಆಗಿರ್ಬೋದು, ಒಂದೇ ಕುಟುಂಬದಲ್ಲಿ ನಾಟಕ ಮಾಡಿರೋಂಥವ್ರು. ಅವ್ರ ಜೊತೆಯಲ್ಲಿ ಹೋಗಿ ನಾವು ಸಹ ಅವರಿಂದ ಪಾಠ ಕಲಿತೀವಿ. ಅಂಥವ್ರು ಇವತ್ತು ನಮ್ಮನ್ನು ನಗಲಿ ನಮಗೊಂಥರ ನೋವಿನ ಸಂಗತಿ. ಅದು ಬಿಟ್ಟು ಇವತ್ತಿನ ದಿನ ನಮ್ಮ ಒಂದು ಜ್ಞಾನಕ್ಕೆ ಹೋಗಲಿ ಅನ್ನೋದು ನಮ್ಮ ಕಣ್ಮರೆಯಾಗಿದೆ ಅಂತ ಸುಖವನ್ನು ಆಗ್ತಾ ಇದ್ವಿ. ಆದ್ದರಿಂದ ಇಷ್ಟು ಮಾತುಗಳು ಹೇಳಿ ಭಗವಂತನವ್ರ ಕುಟುಂಬ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಹೊಂದಿಸುತ್ತಾ ಈ ದಿನ ನಮ್ಮ ಕಲಾವಿದರ ಸಂಘದ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಕರ್ನಾಟಕ ಕಲಾವಿದರ ಒಕ್ಕೂಟದ ಪದಾಧಿಕಾರಿಗಳಾಗಿರ್ತಕ್ಕಂಥ ಎನ್.ಎಂ. ಚಂದ್ರಪ್ಪನವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಸೇವೆ ಗಣನೀಯವಾಗಿತ್ತು ನಮ್ಮ ಕಲಾವಿದರಿಗೆ ಮತ್ತು ಕಲಾರಂಗಕ್ಕೆ. ಅವರು ತುಂಬ ಉತ್ತಮವಾದ ಪಾತ್ರಗಳನ್ನು ಮಾಡ್ತಾಯಿದ್ರು ಹಾಗೂ ಒಳ್ಳೆಯ ಹಾಡುಗಳನ್ನು ಆಡ್ತಾಯಿದ್ರು. ಈ ದಿನ ನಮಗೆ ಒಂದು ಮಾರ್ಗದರ್ಶನ ಇಲ್ಲದಂತಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಮನೆಯವರಿಗೆ ಅವರ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ದೇವರು ಕೊಡಲೇ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಒಕ್ಕೂಟ ಕೋಲಾರ ಜಿಲ್ಲಾಧ್ಯಕ್ಷ ನಾನು ಕೆ. ವೆಂಕಟೇಶ್. ಹಾಗೆ ನಮ್ಮ ನಾಗಂಡಹಳ್ಳಿ ಚಂದ್ರಪ್ಪನವರು ಇವತ್ತು ದೈವ ದಿನದರಾಗಿದ್ದಾರೆ. ಲಕ್ಕೂರು ಹೋಬಳಿ ನಾಗಂಡಹಳ್ಳಿ ಗ್ರಾಮ, ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಅವರು ಹುಟ್ಟು ಕಲಾವಿದರು. ನಮ್ಮ ಜೊತೆಯಲ್ಲಿ ಕರ್ಣ ಮಾಡಿದ್ದಾರೆ, ದುರ್ಯೋಧನ ಮಾಡಿದ್ದಾರೆ, ಸೂತ್ರಧಾರಿ ಮಾಡಿದ್ದಾರೆ, ನಾನಾ ಥರ ಕಲಾವಿದರು. ಯಾರೇ ಬಡವರು ಕರೆದ್ರೇನು ಕೂಡ ಅವ್ರ ಮನೇಲಿ ಕಾಸಿರಲಿ ಕಾಸಿಲ್ದಿರೋ ಹೋಗಲಿ ರಾತ್ರೆಲ್ಲ ಭಜನೆ ಮಾಡೋರು ಪಾಪ. ಮಾರ್ಕಂಡಪ್ಪನವರು ಅವರಿಬ್ಬರೂ ಅಮ್ಮ ಲಕ್ಷ್ಮಣ ಇದ್ದಂಗಿದ್ದು ಪಾಪ. ಇವತ್ತು ಪಾಪ ಅವರು ಸುಮಾರು ವರ್ಷಗಳಿಂದ ಒಂದು ಸ್ವಲ್ಪ ಹಿಂಗೆ ಒಂದು 6 ತಿಂಗಳಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಹಾಗೆ ನಮ್ಮನ್ನು ಅವರು ತಂದೆಯವರು ಮಾರ್ಕಂಡಪ್ಪನ ಚರಿತ್ರ ನಾಟಕ ಆಡೋರು ಪಾಪ ಕಲಾವಿದರು. ಅವ್ರು ಹಂಗೆ ಪಾಪ ಇವ್ರ ಕುಟುಂಬನೇ ನಾಟಕ. ಅವ್ರ ಒಂದೇ ಮನೆಯವರು ನಾಟಕ ಆಡೋರು ಪಾಪ. ಕಾಸು ಕೊಡಲಿ ಕೊಡ್ದಿರೋ ಹೋಗಲಿ ಅವ್ರ ಮನೆಯವರೇ ಎಲ್ಲ ಸೇರಿ ಒಂದೇ ಕುಟುಂಬದಾಗ ಒಂದೇ ಮನೇಲಿ ಹುಟ್ಟಿ ಒಬ್ಬರೇ ನಾಟಕ ಆಡೋರು. ಒಂದು ಮಾರ್ಕಂಡಪ್ಪನ ನಾಟಕ ಆಗಿರ್ಬೋದು, ಇಲ್ಲ ಶ್ರೀಕೃಷ್ಣ ಸಂಧಾನ ಆಗಿರ್ಬೋದು, ರಾಜ ಸತುರತ್ ಆಗಿರ್ಬೋದು, ಯಕ್ಷಗಾನ. ಆವಾಗನಿಂಕ ಹುಟ್ಟು ಕಲಾವಿದ್ರಂದರೆ ಅವರು ಕಂಠ ಹಂಗಿತ್ತು. ಏನೋ ಸುಮಾರು ಅಷ್ಟೇ ಜೀವ ತುಂಬೋರು ಆ ಕಂಠ. ಯಾವುದೇ ಒಂದು ಹಾಡುಗಾರಿಕೆ ಆಡ್ತಾಯಿದ್ರೆ ಎಲ್ಲರಿಗೂ ಆಸೆ ಆಗೋದು. ಆ ಥರ ಪಾಪ ಅವ್ರಿಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಇವತ್ತು ಎಲ್ಲರೂ ನಮ್ಮನ್ನು ಲಕ್ಕೂರು ಹೋಬಳಿ ನಾಗಂಡಹಳ್ಳಿ ಗ್ರಾಮದ ಒಂದು ಅಪ್ಪಟ ಕಲಾ ಪ್ರತಿಭೆ, ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ಎನ್.ಎಂ. ಚಂದ್ರಪ್ಪನವರು ನಿನ್ನೆ ರಾತ್ರಿ ದೈವಾಧೀನರಾಗಿರೋದಂಥ ಒಂದು ವಿಷಯ ತಿಳಿದು ನಮ್ಮ ಕಲಾವಿದರು ಮತ್ತು ಕಲಾಭಿಮಾನಿಗಳಿಗೆ ಮತ್ತು ಕಲಾ ರಸಿಕರಿಗೆ ಮತ್ತು ಕಲಾ ಪೋಷಕರಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದ್ದಾರೆ. ಇವತ್ತು ಈ ತಾಲೂಕಿನಲ್ಲಿ ಒಂದು ಕಲಾ ಪ್ರತಿಭೆ ನಶಿಸಿ ಹೋಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾವುದೇ ರೀತಿಯಾದ ಭಜನೆ ಇರ್ಬೋದು, ಸಂಗೀತ ಕಾರ್ಯಕ್ರಮ ಇರ್ಬೋದು, ಜಾನಪದ ಕಾರ್ಯಕ್ರಮ ಇರ್ಬೋದು, ಯಕ್ಷಗಾನ, ನಾಟಕ, ಇತರೆ ಎಲ್ಲ ಕಲಾ ಪ್ರಕಾರಗಳಲ್ಲಿ ಅವರು ಒಂದು ಕಲೆಯನ್ನು ಮೈಗೂಡಿಸ್ಕೊಂಡಿದ್ರು. ಅಂಥ ಒಂದು ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ಒಂದು ದುಃಖಕರ ವಿಷಯವಾಗಿದೆ. ಅವರಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಅವ್ರಿಗೊಂದು ಸರಳವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿದಾಗ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಎಲ್ಲ ಕಲಾ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ಳೋಕೆ ನಾವು ಇಷ್ಟಪಡ್ತೇವೆ. ನಮಸ್ಕಾರ. ಹಾಗೆಯೇ ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಗೌರವಿಸಿ ಹಲವಾರು ಪ್ರಶಸ್ತಿಗಳನ್ನು ನೀಡುತ್ತಾರೆ. ಹಾಗೆಯೇ ಒಂದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಮತ್ತು ತಾಲೂಕಿನ ಸಾಂಸ್ಕೃತಿಕ ಕಲಾ ಸಂಸ್ಥೆಯಲ್ಲೂ ಸಹ ಅವರು ದುಡಿದಿದ್ದಾರೆ. ಅವರಿಗೆ ವಿವಿಧ ಕಲಾ ಸಂಸ್ಥೆಗಳಿರ್ಬೋದು, ಕನ್ನಡ ಪರ ರೈತ ಪರ ಸಂಘ ಸಂಸ್ಥೆಗಳಿರ್ಬೋದು, ಅವರನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಹಾಗೆಯೇ ತಾಲೂಕಿನಲ್ಲೂ ಸಹ ಒಂದು ಒಳ್ಳೆಯ ಘನತೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅಪ್ಪಟ ಕಲಾ ಪ್ರತಿಭೆಯನ್ನು ಇವತ್ತು ಕಳೆದುಕೊಂಡಿರೋದು ತುಂಬಲಾರದ ನಷ್ಟ ನಮ್ಮ ತಾಲೂಕಿಗೆ, ಒಂದು ಕಲಾ ರಂಗಕ್ಕೆ, ಒಂದು ರಂಗಭೂಮಿ ಕಲಾ ವೇದಿಕೆಗೆ ಅಂತ ಹೇಳೋಕ್ಕೆ ಒಂದು ದುಃಖವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.